ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡ್ರೆಸ್ಸೇ ಈಗ ನಾವು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ನಾನು ಲಾಸ್ಟ್ ಟೈಮೆಲ್ಲ ಕಟ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಒಂದು 2-3 ಸರಿ ಹಾಕಿದ್ದೀನಿ ಅನಿಸುತ್ತೆ. ಕಟ್ಟಿಂಗ್ ವೀಡಿಯೋಸ್ ಇದೆ ಮತ್ತು ಪ್ಯಾಂಟ್ ಕಟ್ಟಿಂಗ್ ವೀಡಿಯೋಸು ಇದೆ. ಸ್ಟಿಚಿಂಗ್ ವೀಡಿಯೋ ಅಷ್ಟೇ ಹಾಕಿಲ್ಲ ನಾನು. ಸೊ ಇದನ್ನು ನೋಡಿ ಇವಾಗ ನಾನು ಫಸ್ಟಿಗೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಇವಾಗ ನಾನು ಲೈನಿಂಗ್ ಹೊಲ್ಕೋತಾ ಇದ್ದೀನಿ, ಬಾಟಮಲ್ಲಿ ಕೆಳಗಡೆ ಹೊಲ್ಕೋತಾ ಇದ್ದೀನಿ ಟಾಪ್ದು. ಸೊ ಅದೇ ಥರ ಎರಡನ್ನೂ ಹೊಲ್ಕೊಳ್ಳಿ ನೀವು. ಎರಡು ಆಪೋಸಿಟ್ ಸೈಡು ಹೊಲ್ಕೊಂಡು ಮತ್ತು ನಾನು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಹೊಲಿಗೆ ಇವಾಗ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಪಿನ್ನಸ್ ಎಲ್ಲ ಇರುತ್ತೆ, ಹಾಕ್ಕೊಂಡೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಮಾಡ್ಕೋಬೋದು. ಅಂದರೆ ಸ್ವಲ್ಪ ಕಮ್ಮಿ ಬಟ್ಟೆ ಬಿಟ್ಕೊಳ್ಳಿ, ಎಕ್ಸ್ಟ್ರಾ ಬಿಟ್ಕೊಂಡ್ರೆ ತುಂಬ ಅದು ರಿಂಕಲ್ಸ್ ಬರೋದೆಲ್ಲ ಆಗ್ತಿರುತ್ತೆ. ಒಂದು ಕಾಲು ಇಂಚ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇದೇ ಥರ ಫಸ್ಟ್ ಮೇಲ್ಗಡೆ ನೆಕ್ ಹತ್ರ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಫುಲ್ ರೌಂಡಿಗೆ ನೀವು ಒಂದು ಹೊಲಿಗೆ ಹಾಕ್ಕೊಳ್ಳಿ ಸೈಡ್ ಮತ್ತು ಫ್ರಂಟಲ್ಲಿ ಬಿಡಬೇಕಾಗುತ್ತೆ ಬಟ್ಟೆ. ಬಾಟಮಲ್ಲಿ ಸೈಡ್ಗೆ ಹಾಕ್ಕೊಳ್ಳಿ ಮತ್ತು ಮೇಲ್ಗಡೆ ಹಾಕ್ಕೊಂಡಿರಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಮತ್ತು ಈ ಕಡೆಗೂ ಅಷ್ಟೇ ಆ ಕಡೆ ಒಂದು ಸೈಡ್ ಫುಲ್ ಹೊಲ್ಕೊಂಡೆ ನಾನು, ಮತ್ತು ಈ ಕಡೆ ಫುಲ್ಲು ಆರ್ಮಲ್ ಹತ್ರ ಹೊಲ್ಕೊಂಡು ಮತ್ತು ಅದನ್ನ ಉಲ್ಟಾ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಕಡೆ ಹೊಲ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಒಂದು 1/4 ಇಂಚ್ ಬಿಟ್ಕೊಂಡಿರೋ ಈ ಥರ ರೆಡಿ ಮಾಡ್ಕೊಂಡು ನೋಡ್ಕೋಬೋದು. ತುಂಬ ಎಕ್ಸ್ಟ್ರಾ ಆಯಿತು ಅಂದರೆ ಅದು ಸ್ವಲ್ಪ ರಿಂಕಲ್ಸ್ ಬರೋದೆಲ್ಲ ಆಗ್ತಿರುತ್ತೆ. ಈ ಥರ ನಾನು ಫಸ್ಟಿಗೆ ಉಲ್ಟಾ ಹೊಲ್ಕೊಂಡು ಇದು ಮಾಡ್ಕೊಂಡಿದ್ದೆ. ಇವಾಗ ಎರಡನೇ ಸರಿಗೆ ನಾನು ಮೇಲ್ಗಡೆ ಕಾಣಿಸೋ ಥರ ಅಂದರೆ ಮೇನ್ ಫ್ಯಾಬ್ರಿಕ್ ಕಾಣಿಸೋ ಥರ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಸೊ ಅದು ಮುಗಿದು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ಇವಾಗ ನಾನು ಅಂದರೆ ಕ್ಯಾನ್ವಾಸ್ ಎಲ್ಲ ಐರನ್ ಮಾಡಿಯೆಲ್ಲ ಇಟ್ಕೊಂಡಿದ್ದೆ. ಸೊ ಇವಾಗ ಫ್ರಂಟು ಮತ್ತು ಬ್ಯಾಕಿಗೆ ಎರಡಕ್ಕೂ ನೆಕ್ಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅದೇ ಥರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಕ್ಯಾನ್ವಾಸ್ ಎಲ್ಲ ಇದು ಮಾಡ್ಕೊಂಡು ನಾನು ಫುಲ್ ಹಂಗೆ ರೆಡಿ ಮಾಡಿ ಇಟ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡು ಇವಾಗ ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮದು ನೆಕ್ಕದು ಎಷ್ಟಿದೆ ಏನು ಅಂತ ನೋಡಿಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದೇ ಥರ ನಾನು ಒಂದು ಸ್ಕ್ವಯರ್ ಮತ್ತು ಒಂದು ರೌಂಡ್ ಶೇಪಿಗೆ ಮಾಡಿ ಇಟ್ಕೊಂಡೆ. ನಮ್ಗೆ ಬೇಕು ಅಂದರೆ ಅದು ಯಾವ ಶೇಪ್ ಇರುತ್ತೋ ಆ ಶೇಪ್ಗೂ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಇದೇ ಥರ ಮಾಡ್ಕೋತಾ ಇರ್ತೀನಿ. ಸೊ ಇವಾಗ ಅದೇ ಥರನೇ ಸ್ಕ್ವಯರ್ದು ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾನ್ವಾಸು. ಅಂದರೆ ಅದಕ್ಕೆ ಲೈನಿಂಗ್ ಕ್ಲಾತ್ ಹಾಕಿ ಮತ್ತು ಅದನ್ನು ಫ್ಯೂಸಿಂಗ್ ಹಾಕಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೂ ಈಸಿ ಆಗುತ್ತೆ, ಬೇಗ ಅದು ಹೆಂಗಿರುತ್ತೆ ಅದೇ ಥರ ಹೊಲ್ಕೋಬೋದು. ಅಲ್ಲಿ ಸಪ್ರೇಟಾಗಿ ನಾವೇ ಕಟ್ ಮಾಡ್ಕೊಬಿಟ್ರೆ ನೆಕ್ಕೆಲ್ಲ ನಮಗೆ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಮತ್ತು ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಾವು ಮಾರ್ಕ್ ಮಾಡಿಕೊಂಡು ಅದನ್ನು ಸೇಮ್ ಆಪೋಸಿಟ್ ಮಾಡಿಕೊಂಡ್ರೆ ಅದೇ ಥರ ಹೊಲ್ಕೋಬೋದು, ಚೆನ್ನಾಗಿ ಬರುತ್ತೆ. ಮತ್ತು ಯಾವುದೇ ಮಿಸ್ಟೇಕು ಆಗೋಲ್ಲ, ಏನಿಲ್ಲ. ಫಸ್ಟ್ ನ್ಯಾಚ್ ಹಾಕ್ಕೊಳ್ಳಿ, ಈ ಥರ ಎಲ್ಲ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ನಾನು ಫಸ್ಟೇ ಕ್ಯಾನ್ವಾಸ್ ಎಲ್ಲ ಇದು ಮಾಡಿ ಪ್ರೆಸ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ಮಾಡ್ಕೋಬೇಕು. ಮತ್ತು ನಾವು ಫಸ್ಟೇ ನಾವು ನೆಕ್ ಶೇಪೆಲ್ಲ ಕಟ್ ಮಾಡಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ನಾನು ಅದಕ್ಕೆ ಇದೇ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಇದೇ ಥರ ರೆಡಿ ಮಾಡಿ ಟ್ರೈ ಮಾಡಿ ನೋಡಿ. ಈಸಿ ಆಯಿತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿ. ಹಾಗೆ ಫುಲ್ ನನ್ನ ವೀಡಿಯೋಸ್ ಎಲ್ಲ ಫುಲ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಚಾನಲ್ ಯಾರಾದ್ರು ನೋಡ್ತಾ ಇದ್ದರೆ. ಮತ್ತು ಯಾರಾದ್ರೂ ಅಕ್ಕಪಕ್ಕದಲ್ಲಿ ಕಲಿತಾ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ನಿಮ್ಮ ಸಿಸ್ಟರ್ಸ್ಗೆ ಯಾವ್ದಾದ್ರು ಕಲಿತಾ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಸೊ ಯೂಸ್ ಆಗುತ್ತೆ. ಫುಲ್ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ಬ್ಲೌಸಸ್ದು ಮತ್ತು ಈ ಥರ ಡ್ರೆಸ್ದು ಮತ್ತು ಪ್ಯಾಂಟ್ ಕಟ್ಟಿಂಗ್ ಎಲ್ಲ ಇದೆ. ಸೊ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡಿ. ಹಾಗೆ ಬ್ಯಾಕ್ ಸೈಡ್ ನಾನು ಆಪೋಸಿಟ್ ಸೈಡ್ದು ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟ್ ನಾನು ಸಿಂಪಲ್ಲಾಗಿ ಅಂತಂದರೆ ನೀವು ಅದೇ ಥರ ಇಟ್ಕೊಂಡು ಆಪೋಸಿಟ್ ಇಟ್ಕೋಬೇಕಾಗುತ್ತೆ ನೋಡಿಕೊಂಡು. ಮೇನ್ ಫ್ಯಾಬ್ರಿಕ್ ಯಾವ ಥರ ಬರುತ್ತೆ ಏನು ನೋಡ್ಕೊಂಡು ಇಟ್ಕೊಳ್ಳಿ ಅದೇ ಥರನೇ. ಇವಾಗ ನಾವು ಹಂಗೆ ಅಲ್ಲೇ ರೌಂಡ್ ಶೇಪ್ ಕಟ್ ಮಾಡಿಕೊಂಡೆ ಮತ್ತು ಇವಾಗ ಹಂಗೆ ನ್ಯಾಚ್ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡ್ರೆ ಆಮೇಲೆ ನಾವು ಇವಾಗ ನಾವು ಹೊಲ್ಕೊಂಡಿರೋದು ಲೈನಿಂಗ್ ಬಟ್ಟೆ ಥರ ಮೇಲ್ಗಡೆ ಕಾಣಿಸ್ಬೇಕು ಎರಡೂ. ಒಳಗಡೆ ಕ್ಯಾನ್ವಾಸ್ ಇರೋದು ಒಳಗಡೆಗೆ ಹೋಗುತ್ತೆ, ಆ ಥರ ನೋಡಿ ಇಟ್ಕೊಳ್ಳಿ. ಮತ್ತು ಉಲ್ಟಾ ಮಾಡ್ಕೊಂಡು ಮತ್ತೆ ಈ ಥರ ಬೇಕು ಅಂದರೆ ಐರನ್ ಮಾಡಿ ಇಟ್ಕೊಳ್ಳಿ. ಮತ್ತು ಎರಡು ಜಾಯಿನ್ ಮಾಡಿ ಹೊಲಿಗೆ ಹಾಕ್ಕೋಬೇಕಾಗುತ್ತೆ ನಾವು. ಮತ್ತು ಫ್ರಂಟು ಬ್ಯಾಕ್ ಎರಡು ಸೇರಿಸಿ, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡು ಸೇರಿಸಿ ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಬಟ್ ಎರಡು ನೋಡ್ಕೊಂಡು ಸರಿಯಾಗಿ ಮಾಡ್ಕೊಳ್ಳಿ, ಎರಡು ಸರಿಯಾಗಿ ಕೂರೋ ಥರ. ಸ್ವಲ್ಪ ಇದಾಯಿತು ಅಂದರೆ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ, ನೋಡಿ ಮಾಡಿಕೊಂಡು ಅದನ್ನ ಉಲ್ಟಾ ಮಾಡ್ಕೊಳ್ಳಿ. ಮತ್ತು ಬೇಕು ಅಂದರೆ ನಾವು ರೌಂಡಿಗೆಲ್ಲ ಹೊಲಿಗೆ ಹಾಕ್ಕೋಬೋದು ನೀಟಾಗಿ. ಇವಾಗ ನಾನು ಇನ್ನೂ ಹಾಕಿರಲಿಲ್ಲ, ಲಾಸ್ಟಿಗೆ ಹಾಕ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಅದು ಫ್ರಂಟು ಬ್ಯಾಕ್ ನೋಡ್ಕೊಳ್ಳಿ. ಸ್ವಲ್ಪ ನಾವು ಫ್ರಂಟಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಎಕ್ಸ್ಟ್ರಾ ಒಂದು 1/4 ಇಂಚು ಅದೇ ಥರ ಮಾಡ್ಕೊಳ್ಳಿ. ನಾನು ಸೆಂಟ್ರಿಗೆ ಇಟ್ಕೊಂಡು ಅದನ್ನ ಹೊಲಿಗೆ ಫಸ್ಟ್ ಹಾಕೋತಾ ಇದ್ದೀನಿ. ಯಾಕಂತಂದರೆ ಸುಮ್ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಅದು ರಿಂಕಲ್ಸ್ ಬಂದುಬಿಡುತ್ತೆ, ಮಧ್ಯದಲ್ಲಿ ಫಿಲ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಸೆಂಟ್ರಿಂದಲೇ ಹೊಲ್ಕೋತಾ ಇದ್ದೀನಿ. ನಿಮಗೂ ಈ ಥರ ಈಸಿ ಮೆಥಡ್ ಅಂದರೆ ಇದೇ ಥರ ಮಾಡಿ. ಎಲ್ಲ ನಾವು ಒಂದು ಕಡೆಯಿಂದ ಹೊಲ್ಕೋತೀವಿ ಅಂದರೆ ಸೆಂಟ್ರಿಗೆ ಸ್ವಲ್ಪ ಒಂದು 1/4 ಇಂಚಾದ್ರೂ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ.
ಸೊ ಅದಕ್ಕೆ ನಾನು ಸೆಂಟ್ರಿಂದ ನ್ಯಾಚ್ ಹಾಕ್ಕೊಂಡು ಅದೇ ಇದಕ್ಕೆ ಶೋಲ್ಡರ್ ಪಟ್ಟಿ ಮಾಡ್ತೀನಿ. ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಹೊಲಿಗೆ ಹಾಕೋತಾ ಇದ್ದೀನಿ. ಸೊ ನೀವು ಅದೇ ಥರ ನೋಡಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಇದನ್ನು. ಮತ್ತು ನಾವು ಫಸ್ಟಿಂದ ಕೊನೆಯಿಂದ ಅದು ಮಾಡ್ಕೊಬಂದರೆ ಸ್ವಲ್ಪ ಅಂದರೆ ಬಟ್ಟೆ ಜಾಸ್ತಿ ಉಳಿಯುತ್ತೆ, ಒಂದು 1/4 ಇಂಚು ಆ ಥರ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಆ ಥರ ಎಲ್ಲ ಬೇಡ ಅಂತಂದರೆ ಇದೇ ಥರ ನೋಡಿ ಮಾಡ್ಕೊಳ್ಳಿ. ಸೇಮ್ 2 ಕಡೆ ಅದೇ ಥರ ರೆಡಿ ಮಾಡ್ಕೊಳ್ಳಿ. ಹಾಗೆ ಪ್ಲೇಲಿಸ್ಟಲ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಇರುತ್ತೆ, ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಇರುತ್ತೆ, ಬ್ಲೌಸಸ್ದು ಮತ್ತು ಮಕ್ಕಳ ಬಟ್ಟೆನೂ ಕಟ್ಟಿಂಗ್ದು ಒಂದು ತೋರಿಸಿದ್ದೆ ನಾನು, ಯಾವ ಥರ, ಮತ್ತು ಬಾಡಿ ಬಟ್ಟೆ ಎಲ್ಲ ಕಟ್ ಮಾಡೋದು, ಲಂಗ ಬ್ಲೌಸ್ ಬರುತ್ತಲ್ಲ ಆ ಥರದ್ದು. ಸೊ ಅದು ಇದೆ, ಹೋಗಿ ಚೆಕ್ ಮಾಡಿ ಒಂದು ಸರಿ. ಏನಾದರೂ ಇದ್ದರೆ ಕಮೆಂಟ್ ಹಾಕಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಸೊ ಇವಾಗ ನಾನು ಸೈಡ್ಗೆ ಅಂದರೆ ಇವಾಗೆಲ್ಲ ಅದು ಸೈಡ್ಗೆ ಹೊಲ್ಕೋತಾ ಇದ್ದೀನಿ. ಫಸ್ಟ್ ಒಂದು ಕಡೆ ಹೊಲ್ಕೊಬಿಟ್ಟಿದ್ದೀನಿ ಅದನ್ನು. ಸೊ ಅದು ಮಿಸ್ ಆಯಿತು ವೀಡಿಯೋಸು. ಮತ್ತು ಇಲ್ಲಿ ನಾವು ಸೆಂಟ್ರಿಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಹೊಲ್ಕೋಬೇಕಾಗುತ್ತೆ. ಸೇಮ್ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೋತಾ ಇದ್ದೀನಿ. ಸೊ ನೀವು ಅದೇ ಥರ ನೋಡಿ ಹೊಲ್ಕೊಳ್ಳಿ. ಸೇಮ್ ಎರಡು ಕಡೆಗೂ ಅದೇ ಥರ ಮಾಡ್ಕೋಬೇಕು. ಸೊ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಕು ಅಂದರೆ ಹೊಲಿಗೆ 2 ಹಾಕೋಬೋದು ನಾನು. ಮತ್ತು ಎಕ್ಸ್ಟ್ರಾ ಹೊಲಿಗೆ ಹಾಕೋತಾ ಇದ್ದೀನಿ. ಅವ್ರಿಗೆ 1 ಹೊಲಿಗೆನೋ 2 ಹೊಲಿಗೆನೋ ಹಾಕಿದ್ದೆ ನಾನು. ಮತ್ತು ಇವಾಗ ಇನ್ನೂ ಒಂದು 2 ಹೊಲಿಗೆ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಬೇಕು ಅಂದರೆ ಮಾಡ್ಕೊಳ್ಳಿ, ಸಾಕು. ಇಲ್ಲ ಅಂದರೆ 2ರಿಂದ 3 ಹೊಲಿಗೆ ಸಾಕು. ಇವರೇನು ಜಾಸ್ತಿ ಬೇಕು ಅಂದಿದ್ದಕ್ಕೆ ಒಂದು 4 ಹೊಲಿಗೆ ಹಾಕ್ಕೊಡ್ತಾಯಿದ್ದಾರೆ, 1/4 ಇಂಚ್ ಬಿಟ್ಟು ಅಷ್ಟೇ. ಸೊ ನಿಮ್ಗೆ ಬೇಕು ಅಂದರೆ 2ರಿಂದ 3 ಸಾಕು, ಮತ್ತು ಜಾಸ್ತಿ ಹಾಕೋರು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದೇ ಥರ ನೋಡಿ ನೀವು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಲೂಸ್ ಆಯಿತು ಅಂದರೆ ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೊಡ್ಬೋದು ನಾವು ಒಳಗಡೆಗೆ. ಆ ಕಡೆ ಈ ಕಡೆ 3 ಹೊಲಿಗೆ ಹಾಕಿದ್ದೀನಿ ನಾನು. ಸೇಮ್ ನೀವು ಅದೇ ಥರ ನೋಡಿ ಮಾಡ್ಕೊಳ್ಳಿ. ಒಂದು 2 ಹೊಲಿಗೆ ಸೈಡ್ಗೆ 2 ಸಾಕಾಗುತ್ತೆ, 2 ಇಲ್ಲಾಂದರೆ 3. ಅವ್ರೇನು ಹೆಚ್ಚಿಗೆ ಏನಾದರೂ ಸ್ವಲ್ಪ ಲೂಸ್ ಆಯಿತು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಡ್ಬೋದು. ನಾರ್ಮಲಾಗಿ ಎಲ್ಲನೂ ಅಷ್ಟೇ ಹಾಕೋದು, 2ರಿಂದ 3 ಹಾಕ್ತಾರೆ ಅಷ್ಟೇ. ಮತ್ತು ನಾನು ಇವಾಗ ಬಾಟಮೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅದೇ ಥರ ಒಂದೇ ಹೊಲಿಗೆ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಫುಲ್ಲು ಅದನ್ನ ಡಬಲ್ ಹೊಲಿಗೆನೂ ಹಾಕ್ಕೋಬೇಕಾಗುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕು. ನಾರ್ಮಲಾಗಿ ಒಂದು ಸ್ಟಿಚಿಂಗ್ ಮಾಡಿಕೊಂಡ್ರೆ ತುಂಬ ಕಡೆ ಆ ಥರ ಮಾಡ್ತಾ ಇರ್ತಾರೆ. ಇವಾಗೆಲ್ಲ ನಾರ್ಮಲಾಗಿ ಒಂದೊಂದೇ ಹಾಕ್ತಾಯಿದ್ದೀನಿ ನಾನು. ನಾವು ಹೊಲಿಗೆ ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಕೊಟ್ಟರೆ ಅದು ಡಬಲ್ ಹೊಲಿಗೆಗಳಿರುತ್ತೆ, ಸಾಕಲ್ಲ ಒಂದೇ, ತುಂಬ ಇದು ಅನಿಸುತ್ತೆ ಅಂಥೇಳಿ ಒಂದಕ್ಕೆ ಫಿನಿಶಿಂಗ್ ಮಾಡಿದೆ ನಾನು. ಸೊ ಹಾಗೆ ನನ್ನ ಚಾನಲ್ ಏನಾದರೂ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ನೀವು ಅಂದರೆ ಸಪೋರ್ಟ್ ಮಾಡಿ ನನಗೂ ಸ್ವಲ್ಪ ಹಾಗೆ ಸಪೋರ್ಟ್ ಎಲ್ಲ ಮಾಡ್ತಾಯಿದ್ರೆ ಮತ್ತು ನಾವು ಹೆಚ್ಚು ವೀಡಿಯೋಗಳು ಹಾಕೋಕ್ಕೂ ಇದಾಗುತ್ತೆ, ಇಷ್ಟಪಡ್ತಾ ಇರ್ತೀವಿ. ನೋಡ್ತಾ ಇದ್ದಾರೆ, ಇದಾಗ್ತಿದೆ ವೀಡಿಯೋಸ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಸ್ ಎಲ್ಲ ನೋಡಿದ್ದಕ್ಕೆ.